ನ್ಯಾಷನಲ್ ಅಕಾಡೆಮಿ ಆಫ್ ಸಿನಿಮಾ ಅಂಡ್ ಟೆಲಿವಿಷನ್ ಸಂಸ್ಥೆ ಆಯೋಜಿಸಿದ್ದ ಕಿರುಚಿತ್ರ ಉತ್ಸವ ಬೆಂಗಳೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಮಾಪ್ತಿಗೊಂಡಿದೆ. ಇದರಲ್ಲಿ ಯುವ ಕಲಾವಿದರು ಪಾಲ್ಗೊಂಡು ತಮ್ಮ ಪ್ರತಿಭೆಗಳನ್ನು ಹೊರಹಾಕಿದರು. ನಾಕ್ಟ್ ಸಂಸ್ಥೆ ಆಶ್ರಯದಲ್ಲಿ 2012ರ ಅಖಿಲ ಭಾರತ ಕಿರುಚಿತ್ರ, ಸಾಕ್ಷ್ಯಚಿತ್ರ ಹಾಗೂ ಆನಿಮೇಷನ್ ಚಿತ್ರೋತ್ಸವ ನಗರದಲ್ಲಿ ಕಳೆದ 2-3 ದಿನಗಳಿಂದ ನಡೆಯುತ್ತಿದ್ದು, ನಿನ್ನೆ ಅಂತಿಮ ದಿನವಾಗಿದ್ದು ಕಿರುಚಿತ್ರ ಉತ್ಸವ ಯಶಸ್ವಿಯಾಗಿ ಕೊನೆಗೊಂಡಿತು. ವಿದ್ಯಾರ್ಥಿಗಳಲ್ಲಿ, ಯುವ ಕಲಾವಿದರಲ್ಲಿ ಚಿತ್ರೋದ್ಯಮದ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿಸಲು ನ್ಯಾಷನಲ್ ಅಕಾಡೆಮಿ ಆಫ್ ಸಿನಿಮಾ ಅಂಡ್ ಟೆಲಿವಿಷನ್ ಸಂಸ್ಥೆಯು ಡಿಸೆಂಬರ್ 3ರಿಂದ ಅಖಿಲ ಭಾರತ ಮಟ್ಟದ ಕಿರುಚಿತ್ರ ಉತ್ಸವವನ್ನು ಆಯೋಜಿಸಿತ್ತು. ಯುವ ನಿರ್ದೇಶಕರು ನಿರ್ಮಿಸಿದ ವಿವಿಧ ಭಾಷೆಗಳ 50ಕ್ಕೂ ಹೆಚ್ಚು ಕಿರುಚಿತ್ರಗಳು ಪ್ರದರ್ಶನಗೊಂಡಿದ್ದವು. ಪ್ರದರ್ಶನದ ಜೊತೆಗೆ ಚಿತ್ರಗಳ ಬಗ್ಗೆ ವಿಮರ್ಶೆ ಹಾಗೂ ತಾಂತ್ರಿಕ ತರಬೇತಿಯನ್ನ ಕೂಡ ಆಯೋಜಿಸಲಾಗಿತ್ತು. ಈ ಕಿರುಚಿತ್ರ ಪ್ರದರ್ಶನದಲ್ಲಿ ವಿವಿಧ ವರ್ಗದ ಕಿರುಚಿತ್ರಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಯುವ ನಿರ್ದೇಶಕರಾದ ಉದಯ್ ರಾಜ್ ಮತ್ತು ವಿನೋದ್ ದಯಾಳ್, ಇಂತಹ ಕಿರುಚಿತ್ರಗಳ ಉತ್ಸವವನ್ನು ನಿರಂತರವಾಗಿ ಆಯೋಜಿಸುವುದರಿಂದ ಯುವ ಪ್ರತಿಭೆಗಳಿಗೆ ಈ ಉದ್ಯಮದಲ್ಲಿ ಇನ್ನಷ್ಟು ಯಶಸ್ಸು ಸಾಧಿಸಲು ಸ್ಫೂರ್ತಿ ಸಿಗಲಿದೆ ಎಂದರು. ವಿಭಿನ್ನವಾಗಿ ಆಲೋಚನೆ ಮಾಡುವಂತ ವಿಚಾರಗಳನ್ನ ನಾವು ಸಿನಿಮಾಗಳಲ್ಲಿ ನೋಡಿದ್ವಿ. ತುಂಬಾ ಜನ ಬಂದು ಬೆಂಗಳೂರಲ್ಲಿ ಈ ಸಿನಿಮಾಗಳನ್ನ 2 ಗಂಟೆ 2.25 ಗಂಟೆ ನೋಡಿ ನೋಡಕ್ ಆಗದೇ ಇರೋಂಥ ವಿಷಯಗಳನ್ನ ಕೇವಲ 10 ನಿಮಿಷಗಳಲ್ಲಿ 5 ನಿಮಿಷಗಳಲ್ಲಿ ಈ ಯುವ ನಿರ್ದೇಶಕರುಗಳು ಮನಸ್ಸಿಗೆ ಮುಟ್ಟೋ ಅಂತ ನಮಗೆ ಕಟ್ಕೊಟ್ಟಿದ್ದಾರೆ. ಮೋರ್ ದೆನ್ 75 ಮೂವೀಸ್ ಇಲ್ಲಿ ಟೆಲಿಕಾಸ್ಟ್ ಆಯಿತು. ಅಂದರೆ ಆನಿಮೇಷನ್ ಇರ್ಬೋದು, ಇಲ್ಲ ಒಂದು ಡಾಕ್ಯುಮೆಂಟ್ರಿ ಇರ್ಬೋದು, ಇಲ್ಲ ಶಾರ್ಟ್ ಮೂವೀಸ್ ಇರ್ಬೋದು. 5 ನಿಮಿಷದಿಂದ ಹಿಡಿದು 10 ನಿಮಿಷ, 20 ನಿಮಿಷ, ಅರ್ಧ ಅವರ್ ಒಳಗಡೆ ಇರೋ ಬೇರೆ ಬೇರೆ ಸಿನಿಮಾಸ್. ಅಂದರೆ 75 ಕ್ರಿಯೇಟಿವಿಟೀಸು. ಸೊ ನಾನೊಬ್ಬ ಫಿಲ್ಮ್ ಮೇಕರ್ ಆಗಿ ನನ್ನ ಒಂದು ಕ್ರಿಯೇಟಿವಿಟಿ ಏನು. ಒಟ್ಟಿನಲ್ಲಿ ಇಂತಹ ಉತ್ಸವಗಳು ಆಯೋಜಿಸುವುದರಿಂದ ಹೊಸ ಪ್ರತಿಭೆಗಳು ಉದಯವಾಗಲು ಸಹಕಾರಿಯಾಗುತ್ತದೆ. ಪಾರ್ಟಿಸಿಪೆಂಟ್ ಆಗಿ NACTಗೆ ಬಂದಿದ್ದೀನಿ. ಇಟ್ಸ್ ಆಲ್ ಇಂಡಿಯಾ ಶಾರ್ಟ್ ಫಿಲ್ಮ್, ಡಾಕ್ಯುಮೆಂಟ್ರಿ ಫಿಲ್ಮ್ ಆ್ಯಂಡ್ ಆನಿಮೇಷನ್ ಫಿಲ್ಮ್ 2012 ಅನ್ನೋ ಒಂದು ಇದಕ್ಕೆ. ಸೊ ಇಲ್ಲಿ ಆ್ಯಕ್ಚುಲಿ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನನಗೊಂದಿತ್ತು, ನನಗೆ ಬೇಕಾಗಿದ್ದು ಅವಾರ್ಡ್ ಅಲ್ಲ. ಸೊ ಇಲ್ಲಿ ಅವಾರ್ಡ್ಗಿಂತ ಹೆಚ್ಚಿದಾಗಿ ನಾನು ಏನೇನು ಪಡ್ಕೊಂಡಿದ್ದೀನಿ ಅಂತಂದರೆ, ಇಲ್ಲಿ ಮೋರ್ ದೆನ್ 7 ಡೇಸಲ್ಲಿ ಫ್ರಮ್ 3rd till 9th ಇವತ್ತುವರೆಗೂ 7 ಡೇಸಲ್ಲಿ ಮೋರ್ ದೆನ್ 75 ಮೂವೀಸ್ ಇಲ್ಲಿ ಟೆಲಿಕಾಸ್ಟ್ ಆಯಿತು. ಅಂದರೆ ಆನಿಮೇಷನ್ ಇರ್ಬೋದು, ಇಲ್ಲ ಒಂದು ಡಾಕ್ಯುಮೆಂಟ್ರಿ ಇರ್ಬೋದು, ಇಲ್ಲ ಶಾರ್ಟ್ ಮೂವೀಸ್ ಇರ್ಬೋದು. 5 ನಿಮಿಷದಿಂದ ಹಿಡಿದು 10 ನಿಮಿಷ, 20 ನಿಮಿಷ, ಅರ್ಧ ಅವರ್ ಒಳಗಡೆ ಇರೋ ಬೇರೆ ಬೇರೆ ಸಿನಿಮಾಸ್. ಅಂದರೆ 75 ಕ್ರಿಯೇಟಿವಿಟೀಸು. ಸೊ ನಾನೊಬ್ಬ ಫಿಲ್ಮ್ ಮೇಕರ್ ಆಗಿ ನನ್ನ ಒಂದು ಕ್ರಿಯೇಟಿವಿಟಿ ಏನು ಯಾವ ಮಟ್ಟದಲ್ಲಿದೆ ಅಂದರೆ, ಇವತ್ತಿನ ಡೇಟ್ಗೆ 2012 ಹೌ ಫಾರ್ ದಿ ಯಂಗ್ ಕ್ರಿಯೇಟರ್ಸ್ ಆರ್ ಲೈಕ್ ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ಆ್ಯಂಡ್ ವೇರ್ ಆರ್ ದೇ. ನಮಗೆ ಒಂಥರ ನಾಲೆಜ್ ಟ್ರಾನ್ಸ್ಫರ್ ಆಗೋದಕ್ಕೆ ಇದೊಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಥರ ತುಂಬ ಚೆನ್ನಾಗಿತ್ತು. ಈಗ ಒಂದೊಂದು ಸಿನಿಮಾ ಆದಮೇಲೂ ಇಲ್ಲಿ ಇದಂಥ ನಮ್ಮ ಗಿರಿಧರ್ ಗೌಡ ಸರ್, ಆ್ಯಕ್ಚುಲಿ ಫೌಂಡರ್ ಆಫ್ NACT, ಗಿರಿಧರ್ ಗೌಡ ಸರ್ ಆಗ್ಬೋದು, ಮೂರ್ತಿ ಸರ್ ಇದ್ದರು, ಆಮೇಲೆ ಇನ್ನು ಕೆಲವರು ತುಂಬ ಜನ ನಮಗೆ ಕಮಿಟಿ ಮೆಂಬರ್ಸ್ ಎಲ್ಲ. ಪ್ರತಿಯೊಂದು ಸಿನಿಮಾ ಆದಮೇಲೂ ಅದಕ್ಕೆ ಒಂದು 10 to 15 minutes ಆದರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ. ಅದು ಫೋರ್ಸಿಬ್ಲಿ ದೇ ವಿಲ್ ಆಸ್ಕ್, ನೀವು ಆಡಿಯನ್ಸ್ನ ಇರ್ಬೋದು, ನಿಮ್ಗೇನು ಅನಿಸ್ತು ಈ ಸಿನಿಮಾ ಬಗ್ಗೆ. ನಾಟ್ ಓನ್ಲಿ ಪಾಯಿಂಟಿಂಗ್ ಔಟ್ ದಿ ಮಿಸ್ಟೇಕ್ಸ್, ಏನೋ ಒಳ್ಳೆ ವಿಷಯ ಇದ್ದರೆ ಅದನ್ನು ನಾನು ಹೇಳಿ ಅನ್ನೋ ರೀತಿ ಹೇಳಿದಾಗ ಪ್ರತಿಯೊಬ್ಬರು ದೇ ವಿಲ್ ಕಮ್ ಔಟ್. ವೆನ್ ದೇ ಕಮ್ ಔಟ್, ಆ್ಯಕ್ಚುಲಿ ದಟ್ ಈಸ್ ದಿ ಅವಾರ್ಡ್ ಫಾರ್ ಅಸ್. ಯಾಕಂತಂದರೆ ಮುಂದೆ ಹೋಗೋ ನಮ್ಮದು ದಾರಿ ಅದೇ ಒಂದು ಇದೆಯಲ್ಲ, ವಿ ಹ್ಯಾವ್ ಗಾಟ್ ಅ ಲಾಟ್ I mean, we have got lot more to see, but in future. But ಇವಾಗ we are in the right track. ಸೊ ಈ ರೈಟ್ ಟ್ರ್ಯಾಕ್ ಅಂತ ನಮಗೆ ಫೀಲ್ ಆಗೋದು ಹೆಂಗೆ ಅಂತಂದರೆ, ಈ ರೀತಿ ಒಂದು ಶಾರ್ಟ್ ಮೂವಿ ಫೆಸ್ಟಿವಲ್ಸಲ್ಲಿ ಪಾಲ್ಗೊಂಡಾಗ. ಸೊ ನನಗಂತೂ ಇಲ್ಲಿ
ಅವಾರ್ಡ್ ಸಿಗೋದು ಬಿಡುತ್ತೋ, ನಾನು ಪುನರಾವರ್ತನೆ ಅನ್ನೋ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದೀನಿ. ಹಾಗೆ ನಮ್ಮ ತಂಡದಿಂದ ದುಡ್ಡು ಅಂತ ಒಂದು ಸಿನಿಮಾ, 2 ಸಿನಿಮಾ ನಾವಿಲ್ಲಿ ಇದು ಮಾಡಿದ್ದೀವಿ. ಬಟ್ ನಮಗೆ ಅವಾರ್ಡ್ಗಿಂತ ಇಲ್ಲೇನು ಈ 7 ಡೇಸಲ್ಲಿ ನಮ್ಗೆ ಆಗಿದ್ದ ಅನುಭವ ಇದೆಯಲ್ಲ, ಅದು ಫ್ಯೂಚರ್ ಅವಾರ್ಡ್ಸ್ ನಮ್ಗೆ ಸಿಗೋದಕ್ಕೆ ಖಂಡಿತ ಒಂದು ಮಾರ್ಗದರ್ಶನ ಅಲ್ಲ, ಒಂದು ಸ್ಫೂರ್ತಿಯಾಗಿರುತ್ತೆ ಅನ್ನೋದು ನಾನು ಹೇಳ್ಕೊಳ್ತೀನಿ ಅಷ್ಟೇ. ಈ NSCT ಅವ್ರಿಗೆ ನನ್ನ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು NSCT. ಬಿಕಾಸ್ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ರೀತಿ ಒಂದು ಪ್ಲಾಟ್ಫಾರ್ಮ್ ಇರೋದು, ಅಂದರೆ ಅಷ್ಟಾಗಿ ಇರೋದು ನನಗೆ ಗೊತ್ತಿರಲಿಲ್ಲ. ರೀಸೆಂಟ್ ಡೇಸಲ್ಲಿ ಇನ್ನೂ ಲಾಸ್ಟ್ ಡೇ ಇದೆ ಅಂದಾಗ ನನ್ನ ಫ್ರೆಂಡ್ ಮುಖಾಂತರ ಗೊತ್ತಾಯಿತು. ಸೊ ಲಾಸ್ಟ್ ಡೇ ಕೂಡ ಹೋಗಿ ಅವರು ಆ್ಯಕ್ಚುಲಿ ಮುಗ್ದೋಗಿತ್ತು ರೂಲ್ ಔಟ್, ಅಂದರೆ ಎನ್ರೋಲ್ ಮಾಡೋದಕ್ಕೆ ಚಾನ್ಸಸ್ ಇರಲಿಲ್ಲ. ಬಟ್ ನಾವೊಂದು ಲೈಕ್ ಅಪ್ಕಮಿಂಗ್ ಡೈರೆಕ್ಟರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಪರವಾಗಿಲ್ಲ ಅಂತ ಹೇಳಿ ಒಂದಿನ ಆದ್ಮೇಲೂ ಕೂಡ ನಮ್ಮನ್ನ ಸೇರಿಸ್ಕೊಂಡು ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದ NSCTಗೆ ನನ್ನ ಕಡೆಯಿಂದ ಮತ್ತು ನನ್ನ ತಂಡದ ಕಡೆಯಿಂದ ಒಂದು ಕೃತಜ್ಞತೆಗಳನ್ನು ಹೇಳ್ಕೊತೀನಿ. ನನ್ನ ಹೆಸರು ವಿನು. ಈ ತರ ಒಂದು ನನಗೆ ಈ ತರ ನ್ಯಾಷನಲ್ ಅಕಾಡೆಮಿ ಅಂತ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ. ನನ್ಗೆ ಯಾರು ಬೆನ್ ತಟ್ಟಿ ಶಬಾಷ್ ಈ ತರ ಮಾಡ್ಬೇಕು, ಈ ತರ ಮಾಡಬಾರ್ದು ಅಂತ ಯಾರು ಹೇಳ್ಕೊಡಕ್ ಇರ್ಲಿಲ್ಲ. ನಿಮ್ಗೆಲ್ಲ ಆ ತರ ಒಂದು ಪ್ಲಾಟ್ಫಾರ್ಮ್ ಇದೆ, ಒಬ್ರು ಗುರು ಇದ್ದಾರೆ. ಎಷ್ಟು ಒಳ್ಳೆ ಆಪರ್ಚುನಿಟಿನ ನೀವು ಫುಲ್ ಆಗಿ ಆಪ್ಟಿಮಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ಅಂಡ್ ಈ ತರ ಪ್ಲಾಟ್ಫಾರ್ಮ್, ಆಲ್ ಇಂಡಿಯಾ ಪ್ಲಾಟ್ಫಾರ್ಮ್ ನಿಮ್ಗೆ ಸಿಕ್ಕಿದೆ. ಸೊ ತುಂಬಾ ಲಕ್ಕಿ ನೀವು. ಏನೇ ಪ್ರಾಬ್ಲಮ್ಸ್ ಇದ್ರು, ಏನೇ ಡೌಟ್ಸ್ ಇದ್ರು, ನಿಮ್ಮ ಗುರುಗಳಿದ್ದೇ ಇದ್ದಾರೆ. ಅಂಡ್ ನನ್ನ ಕಡೆಯಿಂದ ನಿಮ್ಗೆ ಆಲ್ ದಿ ಬೆಸ್ಟ್. ಅಂಡ್ ಹೀಗೆ ಟ್ಯಾಲೆಂಟ್ ಬೇಕೇ ಬೇಕು ಅಂತ ಹೇಳಿ ಥ್ಯಾಂಕ್ ಯು ಸೊ ಮಚ್. ಗೋವಿಂದ ಕೊಟ್ರೆ ಇನ್ನು ಒಳಗಡೆ ಬಂದೆ.